ಅಧ್ಯಾಯ 24. ದೇವತೆಗಳು ಭಗವಾನ್ ಶಿವನಲ್ಲಿ ಪಾರ್ವತಿಯೊಂದಿಗೆ ವಿವಾಹವಾಗಲು ಒತ್ತಾಯಿಸಿದ್ದು, ಭಗವಂತನು ವಿವಾಹದ ದೋಷಗಳನ್ನು ತಿಳಿಸಿ ಸ್ವೀಕರಿಸದಿರುವುದು ಹಾಗೂ ಅವರು ಪುನಃ ಪ್ರಾರ್ಥಿಸಿದಾಗ ಸ್ವೀಕರಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ದೇವತೆಗಳು ಅಲ್ಲಿಗೆ ಹೋಗಿ ಭಗವಾನ್ ರುದ್ರನಿಗೆ ನಮಸ್ಕರಿಸಿ ಅವನನ್ನು ಸ್ತುತಿಸಿದರು. ಆಗ ನಂದಿಕೇಶ್ವರನು ಭಗವಾನ್ ಶಿವನ ದೀನ ಬಂಧುತ್ವ ಹಾಗೂ ಭಕ್ತವತ್ಸಲತೆಯನ್ನು ಪ್ರಶಂಸಿಸುತ್ತಾ ಹೇಳುತ್ತಾನೆ, ಪ್ರಭೋ, ದೇವತೆಗಳು ಮತ್ತು ಮುನಿಗಳು ಸಂಕಟಕ್ಕೊಳಗಾಗಿ ನಿನಗೆ ಶರಣು ಬಂದಿರುವರು. ಸರ್ವೇಶ್ವರನೇ, ನೀನು ಅವರನ್ನು ಉದ್ಧರಿಸು. ದಯಾಳುವಾದ ನಂದಿಯು ಹೀಗೆ ಸೂಚಿಸಿದಾಗ ಭಗವಾನ್ ಶಂಭುವು ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಧ್ಯಾನದಿಂದ ಬಹಿರ್ಮುಖನಾದನು. ಸಮಾಧಿಯಿಂದ ಎಚ್ಚೆತ್ತ ಪರಮಜ್ಞಾನಿ ಪರಮಾತ್ಮ ಸ್ವಾಮಿ ಶಂಭುವು ಸಮಸ್ತ ದೇವತೆಗಳಲ್ಲಿ ಇಂತೆದ್ದನು. ಶಂಭುವು ಹೇಳಿದನು, ಶ್ರೀ ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳಿರ, ನೀವೆಲ್ಲರೂ ನನ್ನ ಬಳಿಗೆ ಏಕೆ ಬಂದಿರುವಿರಿ? ನೀವು ಬಂದಿರುವ ಕಾರಣವನ್ನು ಬೇಗನೆ ಹೇಳಿರಿ. ಭಗವಾನ್ ಶಂಕರನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಸಂತೋಷಗೊಂಡು ಬಂದ ಕಾರಣವನ್ನು ತಿಳಿಸಲಿಕ್ಕಾಗಿ ಭಗವಾನ್ ವಿಷ್ಣುವಿನ ಕಡೆಗೆ ನೋಡಿದರು. ಆಗ ಶಿವನ ಭಕ್ತನಾದ ಹಾಗೂ ದೇವತೆಗಳ ಹಿತಕಾರಿಯಾದ ಶ್ರೀ ವಿಷ್ಣುವು ನಾನು ತಿಳಿಸಿದ ದೇವತೆಗಳ ಮಹತ್ತರ ಕಾರ್ಯವನ್ನು ಹೇಳತೊಡಗಿದನು. ಶಂಭುವೆ, ತಾರಕಾಸುರನು ದೇವತೆಗಳಿಗೆ ಅತ್ಯಂತ ಅದ್ಭುತ ಹಾಗೂ ಮಹಾ ಕಷ್ಟಗಳನ್ನು ಕೊಟ್ಟಿರುವನು. ಇದನ್ನು ಅರಿಕೆ ಮಾಡಿಕೊಳ್ಳಲೆಂದೇ ದೇವತೆಗಳು ಇಲ್ಲಿಗೆ ಬಂದಿರುವರು. ಭಗವಂತನೇ, ನಿನ್ನ ಔರಸ ಪುತ್ರನಿಂದಲೇ ತಾರಕ ದೈತ್ಯನು ಸಾಯಬಲ್ಲನು, ಬೇರೆ ಯಾರಿಂದಲೂ ಸಾಯಲಾರನು. ಇದು ಸರ್ವಥಾ ಸತ್ಯವಾಗಿದೆ. ಮಹಾದೇವನೇ, ಇದರ ಕುರಿತು ವಿಚಾರ ಮಾಡಿ ದಯದೋರು. ನಿನಗೆ ನಮಸ್ಕರಿಸುತ್ತಿದ್ದೇವೆ. ಸ್ವಾಮಿ, ತಾರಕಾಸುರನಿಂದ ಉಂಟಾದ ಈ ಕಷ್ಟದಿಂದ ನೀನು ದೇವತೆಗಳನ್ನು ಉದ್ಧರಿಸು. ದೇವ ಶಂಭುವೆ, ನೀನು ಬಲಗೈಯಿಂದ ಗಿರಿಜೆಯ ಪಾಣಿ ಗ್ರಹಣ ಮಾಡು. ಗಿರಿರಾಜ ಹಿಮವಂತನು ಅರ್ಪಿಸುತ್ತಿರುವ ಮಹಾನುಭಾವಳಾದ ಪಾರ್ವತಿಯನ್ನು ಪಾಣಿಗ್ರಹಣ ಮಾಡಿ ಅನುಗ್ರಹಿಸು ಎಂದು ವಿನಂತಿಸಿಕೊಂಡನು. ಶ್ರೀ ವಿಷ್ಣುವಿನ ಮಾತನ್ನು ಕೇಳಿದ ಯೋಗಪರಾಯಣ ಭಗವಾನ್ ಶಿವನು ಅವರೆಲ್ಲರಿಗೆ ಉತ್ತಮ ಗತಿಯನ್ನು ದರ್ಶಿಸುತ್ತಾ ಹೀಗೆ ನುಡಿದನು, ದೇವತೆಗಳಿರ, ನಾನು ಸರ್ವಾಂಗ ಸುಂದರಿ ಗಿರಿಜಾದೇವಿಯನ್ನು ಸ್ವೀಕರಿಸುತ್ತಲೇ ಸಮಸ್ತ ಸುರೇಶ್ವರರು ಮತ್ತು ಋಷಿ ಮುನಿಗಳು ಸಕಾಮರಾಗಿ ಹೋಗುವರು. ಮತ್ತೆ ಅವರು ಪರಮಾರ್ಥ ಪಥದಲ್ಲಿ ನಡೆಯಲು ಸಮರ್ಥರಾಗಲಾರರು. ದುರ್ಗೆಯು ತನ್ನ ಪಾಣಿಗ್ರಹಣ ಮಾತ್ರದಿಂದಲೇ ಕಾಮದೇವನನ್ನು ಜೀವಂತಗೊಳಿಸುವಳು. ವಿಷ್ಣುವೇ, ನಾನು ಕಾಮದೇವನನ್ನು ಸುಟ್ಟು ದೇವತೆಗಳ ಬಹುದೊಡ್ಡ ಕಾರ್ಯವನ್ನು ಸಿದ್ಧಗೊಳಿಸಿರುವೆನು. ಇಂದಿನಿಂದ ಎಲ್ಲ ಜನರು ನನ್ನೊಂದಿಗೆ ಸುನಿಶ್ಚಿತ ರೂಪದಿಂದ ನಿಷ್ಕಾಮರಾಗಿ ಇರಲಿ. ದೇವತೆಗಳಿರ, ನಾನಿರುವಂತೆಯೇ ನೀವೆಲ್ಲರೂ ಬೇರೆ ಬೇರೆಯಾಗಿದ್ದುಕೊಂಡು ಯಾವುದೇ ವಿಶೇಷ ಪ್ರಯತ್ನವನ್ನು ಮಾಡದೆ ಅತ್ಯಂತ ದುಷ್ಕರವಾದ ಉತ್ತಮ ತಪಸ್ಸನ್ನು ಮಾಡಬಲ್ಲಿರಿ. ಈಗ ಆ ಮದನನು ಇಲ್ಲದಿರುವುದರಿಂದ ನೀವೆಲ್ಲ ದೇವತೆಗಳು ಸಮಾಧಿಯ ಮೂಲಕ ಪರಮಾನಂದವನ್ನು ಅನುಭವಿಸುತ್ತಾ ನಿರ್ವಿಕಾರರಾಗಿರಿ. ಏಕೆಂದರೆ ಕಾಮವು ನರಕವನ್ನು ಕೊಡುವಂತಹುದು. ಕಾಮದಿಂದ ಕ್ರೋಧ ಉಂಟಾಗುತ್ತದೆ, ಕ್ರೋಧದಿಂದ ಮೋಹ ಉಂಟಾಗುತ್ತದೆ ಹಾಗೂ ಮೋಹದಿಂದ ತಪಸ್ಸು ನಾಶವಾಗುತ್ತದೆ. ಆದ್ದರಿಂದ ನೀವೆಲ್ಲ ಶ್ರೇಷ್ಠ ದೇವತೆಗಳು ಕಾಮ ಮತ್ತು ಕ್ರೋಧಗಳನ್ನು ತ್ಯಜಿಸಬೇಕು. ನನ್ನ ಈ ಮಾತಿನ ಕುರಿತು ಎಂದಿಗೂ ಅನ್ಯಥಾ ಭಾವಿಸಬಾರದು. ಕಾಮೋಹಿ ನರಕಾಯೈವ ತಸ್ಮಾತ್ ಕ್ರೋಧೋಭಿಜಾಯತೆ. ಕ್ರೋಧಾದ್ಭವತಿ ಸಮ್ಮೋಹೋ ಮೋಹಾಚ್ಚ ಭ್ರಂಶತೆ ತಪಃ. ಕಾಮಕ್ರೋಧೋ ಪರಿತ್ಯಾಜೋ ಭವದ್ಭಿಃ ಸುರಸತ್ತಮೈಃ. ಸರ್ವೈರೇವ ಚ ಮಂತವ್ಯಂ ಮದ್ವಾಕ್ಯಂ ನಾನ್ಯಥಾ ಕ್ವಚಿತ್. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ವೃಷಭ ಧ್ವಜವುಳ್ಳ ಭಗವಾನ್ ಮಹಾದೇವನು ಇಂತಹ ಮಾತನ್ನು ಹೇಳಿ ಬ್ರಹ್ಮ ವಿಷ್ಣು ದೇವತೆಗಳಿಗೆ ಹಾಗೂ ಮುನಿಗಳಿಗೆ ನಿಷ್ಕಾಮ ಧರ್ಮವನ್ನು ಉಪದೇಶಿಸಿದನು. ಅನಂತರ ಭಗವಾನ್ ಶಂಭುವು ಪುನಃ ಧ್ಯಾನಸ್ಥನಾಗಿ ಸುಮ್ಮನಾದನು ಹಾಗೂ ಮೊದಲಿನಂತೆಯೇ ಪಾರ್ಶ್ವದರಿಂದ ಸುತ್ತುವರಿದು ಸುಸ್ಥಿರ ಭಾವದಿಂದ ಕುಳಿತು ಬಿಟ್ಟನು. ಅವನು ಮನಸ್ಸಿನಲ್ಲಿ ಸ್ವಯಂ ಆತ್ಮ ಸ್ವರೂಪನು, ನಿರಂಜನನು, ನಿರಾಭಾಸನು, ನಿರ್ವಿಕಾರನು, ನಿರಾಮಯನು, ಪರಾತ್ಪರನು, ನಿತ್ಯ ಮಮತಾರಹಿತನು, ನಿರವಗ್ರಹನು, ಶಬ್ದಾತೀತನು, ನಿರ್ಗುಣನು, ಜ್ಞಾನಗಮ್ಯನು, ಪ್ರಕೃತಿಯಿಂದ ಅತೀತನು ಆದ ಪರಮಾತ್ಮನನ್ನು ಚಿಂತಿಸತೊಡಗಿದನು. ಹೀಗೆ ಪರಮ ಸ್ವರೂಪವನ್ನು ಚಿಂತಿಸುತ್ತಾ ಅವನು ಧ್ಯಾನದಲ್ಲಿ ಸ್ಥಿತನಾದನು. ಅನೇಕ ಪ್ರಾಣಿಗಳನ್ನು ಸೃಷ್ಟಿಸುವ ಭಗವಾನ್ ಶಿವನು ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಪರಮಾನಂದದಲ್ಲಿ ಮುಳುಗಿ ಹೋದನು. ಶ್ರೀಹರಿ ಮತ್ತು ಇಂದ್ರಾದಿ ದೇವತೆಗಳು ಪರಮೇಶ್ವರ ಶಿವನು ಧ್ಯಾನಮಗ್ನನಾಗಿರುವುದನ್ನು ನೋಡಿದಾಗ ಅವನು ನಂದಿಯ ಸಮ್ಮತಿಯನ್ನು ಪಡೆದರು. ನಂದಿಯು ಪುನಃ ದೀನ ಭಾವದಿಂದ ಸ್ತುತಿಸಲು ಹೇಳಿದನು. ಅವನ ಸಮ್ಮತಿಗನುಸಾರ ದೇವತೆಗಳು ಸ್ತುತಿಸತೊಡಗಿದರು. ದೇವದೇವ ಮಹಾದೇವನೇ, ಕರುಣಾಸಾಗರ ಪ್ರಭುವೆ, ನಾವು ನಿನಗೆ ಶರಣಾಗಿದ್ದೇವೆ. ನೀನು ಮಹಾಕ್ಲೇಶದಿಂದ ನಮ್ಮನ್ನು ಉದ್ಧರಿಸು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಬಹಳ ದೀನತೆಯಿಂದ ದೇವತೆಗಳು ಭಗವಾನ್ ಶಂಕರನನ್ನು ಸ್ತುತಿಸಿದರು. ಇದಾದ ಬಳಿಕ ಆ ದೇವತೆಗಳೆಲ್ಲರೂ ಪ್ರೇಮದಿಂದ ವ್ಯಾಕುಲ ಚಿತ್ತರಾಗಿ ಗಟ್ಟಿಯಾಗಿ ಅಳತೊಡಗಿದರು. ನನ್ನೊಂದಿಗೆ ಭಗವಾನ್ ಶ್ರೀಹರಿಯು ಉತ್ತಮ ಭಕ್ತಿ ಭಾವದಿಂದ ಕೂಡಿ ಮನಸ್ಸಿನಲ್ಲೇ ಭಗವಾನ್ ಶಂಭುವನ್ನು ಸ್ಮರಿಸುತ್ತಾ ಅತ್ಯಂತ ದೀನವಾದ ಮಾತುಗಳಿಂದ
ತನ್ನ ಅಭಿಪ್ರಾಯವನ್ನು ನಿವೇದಿಸಿಕೊಂಡರು. ನನ್ನೊಂದಿಗೆ ಶ್ರೀಹರಿಯು ಹಾಗೂ ದೇವತೆಗಳು ಹೀಗೆ ಬಹಳ ಸ್ತುತಿಸಿದಾಗ ಭಗವಾನ್ ಮಹೇಶ್ವರನು ಭಕ್ತವತ್ಸಲತೆಯಿಂದ ಧ್ಯಾನದಿಂದ ಬಹಿರ್ಮುಖನಾದನು. ಅವನ ಮನಸ್ಸು ಅತ್ಯಂತ ಪ್ರಸನ್ನವಾಗಿತ್ತು. ಆ ಭಕ್ತವತ್ಸಲ ಶಂಕರನು ಶ್ರೀಹರಿಯೇ ಮೊದಲಾದವರನ್ನು ಕರುಣಾ ದೃಷ್ಟಿಯಿಂದ ನೋಡಿ ಅವರ ಹರ್ಷವನ್ನು ಹೆಚ್ಚಿಸುತ್ತಾ, ವಿಷ್ಣುವೇ, ಬ್ರಹ್ಮನೇ, ಇಂದ್ರಾದಿ ದೇವತೆಗಳಿರ, ನೀವೆಲ್ಲರೂ ಒಟ್ಟಿಗೆ ಇಲ್ಲಿಗೆ ಯಾವ ಅಭಿಪ್ರಾಯದಿಂದ ಬಂದಿರುವಿರಿ? ನನ್ನಲ್ಲಿ ಸತ್ಯವಾಗಿ ತಿಳಿಸಿರಿ ಎಂದು ಹೇಳಿದನು. ಶ್ರೀಹರಿಯು ಹೇಳುತ್ತಾನೆ, ಮಹೇಶ್ವರನೇ, ನೀನು ಸರ್ವಜ್ಞನಾಗಿದ್ದು ಎಲ್ಲರ ಅಂತರ್ಯಾಮಿ ಈಶ್ವರನಾಗಿರುವೆ. ನೀನು ನಮ್ಮ ಮನಸ್ಸಿನ ಮಾತನ್ನು ತಿಳಿಯಲಿಲ್ಲವೇ? ಅವಶ್ಯವಾಗಿ ತಿಳಿದಿದ್ದರೂ ನಿನ್ನ ಅಪ್ಪಣೆಯಂತೆ ನಾನು ಸ್ವತಃ ಹೇಳುವೆನು. ಸುಖದಾಯಕ ಶಂಕರನೇ, ದೇವತೆಗಳಾದ ನಮ್ಮೆಲ್ಲರಿಗೂ ತಾರಕಾಸುರನಿಂದ ಅನೇಕ ವಿಧದ ದುಃಖಗಳು ಉಂಟಾಗಿವೆ. ಅದಕ್ಕಾಗಿ ದೇವತೆಗಳು ನಿನ್ನನ್ನು ಪ್ರಸನ್ನಗೊಳಿಸಿರುವರು. ನಿನಗಾಗಿಯೇ ಅವರು ಗಿರಿರಾಜ ಹಿಮಾಲಯನಿಂದ ಶಿವೆಯ ಉತ್ಪತ್ತಿಯನ್ನು ಮಾಡಿಸಿರುವರು. ಶಿವೆಯ ಗರ್ಭದಿಂದ ನಿನ್ನ ಮೂಲಕ ಹುಟ್ಟಲಿರುವ ಪುತ್ರನಿಂದಲೇ ತಾರಕಾಸುರನ ಮೃತ್ಯುವಾಗುವುದು. ಬೇರೆ ಯಾವ ಉಪಾಯದಿಂದಲೂ ಸಾಯಲಾರನು. ಬ್ರಹ್ಮದೇವರು ಆ ದೈತ್ಯನಿಗೆ ಇಂತಹ ವರವನ್ನೇ ಕೊಟ್ಟಿರುವರು. ಈ ಕಾರಣದಿಂದ ಬೇರೆಯವರಿಂದ ಅವನ ಮೃತ್ಯುವು ಆಗಲಾರದು. ಆದ್ದರಿಂದ ಅವನು ನಿರ್ಭಯನಾಗಿ ಇಡೀ ಜಗತ್ತಿಗೆ ಕಷ್ಟವನ್ನು ಕೊಡುತ್ತಿರುವನು. ಇತ್ತ ನಾರದರ ಅಪ್ಪಣೆಯಂತೆ ಪಾರ್ವತಿಯು ಕಠೋರ ತಪಸ್ಸನ್ನು ಮಾಡುತ್ತಿರುವಳು. ಆಕೆಯ ತೇಜದಿಂದ ಸಮಸ್ತ ಚರಾಚರ 3 ಲೋಕಗಳು ಆವರಿಸಿಬಿಟ್ಟಿವೆ. ಅದಕ್ಕಾಗಿ ಪರಮೇಶ್ವರನೇ, ನೀನು ಶಿವೆಗೆ ವರವನ್ನು ಕೊಡಲು ಅಲ್ಲಿಗೆ ಹೋಗು. ಸ್ವಾಮಿಯೇ, ದೇವತೆಗಳ ದುಃಖವನ್ನು ನಿವಾರಿಸಿ ನಮಗೆ ಸುಖವನ್ನು ಕರುಣಿಸು. ಶಂಕರನೇ, ನನ್ನ ಹಾಗೂ ದೇವತೆಗಳ ಹೃದಯದಲ್ಲಿ ನಿನ್ನ ವಿವೋತ್ಸವವನ್ನು ನೋಡಲು ಬಹಳ ಉತ್ಸಾಹ ತುಂಬಿದೆ. ಆದ್ದರಿಂದ ನೀನು ಯಥೋಚಿತ ರೀತಿಯಿಂದ ವಿವಾಹವಾಗು. ಪರಾತ್ಪರ ಪರಮೇಶ್ವರನೇ, ನೀನು ರತಿಗೆ ಕೊಟ್ಟ ವರದ ಪೂರ್ಣತೆಯ ಸಂದರ್ಭವು ಬಂದೊದಗಿದೆ. ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಬೇಗನೆ ಸಫಲಗೊಳಿಸು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಅವನಿಗೆ ನಮಸ್ಕರಿಸಿ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳು ಮತ್ತು ಮಹರ್ಷಿಗಳು ನಾನಾ ವಿಧದ ಸ್ತೋತ್ರಗಳಿಂದ ಪುನಃ ಅವನನ್ನು ಸ್ತುತಿಸಿ ಎಲ್ಲರೂ ಅವನ ಎದುರಿಗೆ ನಿಂತುಕೊಂಡರು. ಭಕ್ತಾಧೀನನಾದ ಭಗವಾನ್ ಶಂಕರನು ವೇದ ಮರ್ಯಾದೆಯ ರಕ್ಷಕರಾದ ದೇವತೆಗಳ ಮಾತನ್ನು ಕೇಳಿ ನಗುತ್ತಾ ನುಡಿದನು, ಎಲೈ ಹರಿಯೇ, ವಿಧಿಯೇ ಹಾಗೂ ದೇವತೆಗಳಿರ, ನಾನು ಯಥೋಚಿತ ವಿಶೇಷತಃ ವಿವೇಕಪೂರ್ಣ ಮಾತನ್ನು ಹೇಳುತ್ತಿದ್ದೇನೆ. ನೀವೆಲ್ಲರೂ ಆದರದಿಂದ ಕೇಳಿರಿ. ವಿವಾಹವಾಗುವುದು ಮನುಷ್ಯರಿಗೆ ಉಚಿತ ಕಾರ್ಯವಲ್ಲ. ಏಕೆಂದರೆ ವಿವಾಹವು ದೃಢವಾಗಿ ಬಂಧಿಸುವ ಒಂದು ದೊಡ್ಡ ಸರಪಳಿಯಾಗಿದೆ. ಜಗತ್ತಿನಲ್ಲಿ ಅನೇಕ ಕುಸಂಗಗಳಿವೆ, ಆದರೆ ಸ್ತ್ರೀಯಳ ಸಂಘವು ಅವುಗಳಲ್ಲಿ ಬಹಳ ಹೆಚ್ಚಿನದಾಗಿದೆ. ಮನುಷ್ಯನು ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಬಲ್ಲನು, ಆದರೆ ಸ್ತ್ರೀ ಪ್ರಸಂಗರೂಪಿ ಬಂಧನದಿಂದ ಅವನು ಮುಕ್ತನಾಗಲಾರನು. ಕಬ್ಬಿಣದ ಅಥವಾ ಮರದ ಬೇಡಿಗಳಲ್ಲಿ ದೃಢವಾಗಿ ಬಂಧಿತನಾದ ಮನುಷ್ಯನು ಒಂದಲ್ಲ ಒಂದು ದಿನ ಬಿಡುಗಡೆ ಹೊಂದಬಲ್ಲನು, ಆದರೆ ಸ್ತ್ರೀ ಪುತ್ರಾದಿಗಳ ಬಂಧನದಲ್ಲಿ ಬಿದ್ದ ಮನುಷ್ಯನು ಎಂದಿಗೂ ಬಿಡುಗಡೆಯಾಗಲಾರನು. ಮಹಾಬಂಧನದಲ್ಲಿ ಕೆಡಹುವ ವಿಷಯಗಳು ಸದಾ ಬೆಳೆಯುತ್ತಲೇ ಇರುತ್ತವೆ. ಮನಸ್ಸು ವಿಷಯಗಳ ವಶೀಭೂತನಾದವನಿಗೆ ಮೋಕ್ಷವು ಸ್ವಪ್ನದಲ್ಲಿಯೂ ದುರ್ಲಭವಾಗಿದೆ. ವಿದ್ವಾಂಸನಾದವನು ಸುಖವನ್ನು ಬಯಸುವುದಾದರೆ ವಿಷಯಗಳನ್ನು ವಿಧಿವತ್ತಾಗಿ ತ್ಯಜಿಸಬೇಕು. ವಿಷಯಗಳನ್ನು ವಿಷದಂತೆ ಎಂದೂ ಹೇಳಲಾಗಿದೆ, ಅದರಿಂದ ಮನುಷ್ಯನು ಸಾಯುವನು. ವಿಷಯಿಯ ಜೊತೆಗೆ ಮಾತುಕತೆಯಾಡಿದ ಮಾತ್ರದಿಂದಲೇ ಮನುಷ್ಯನು ಕ್ಷಣಾರ್ಧದಲ್ಲಿ ಪತಿತನಾಗುತ್ತಾನೆ. ವಿಷಯಗಳನ್ನು ಕಲ್ಲು ಸಕ್ಕರೆ ಬೆರೆಸಿದ ಮದಿರೆ ಎಂದು ಆಚಾರ್ಯರು ಹೇಳಿರುವರು. ಕುಸಂಗ ಬಹವೋ ಲೋಕೆ ಸ್ತ್ರೀ ಸಂಗಸ್ತತ್ರ ಚಾದಿಕಃ ಉದ್ದರೇತ್ ಸಕಲೈರ್ಬಂ ದೈರ್ನ ಸ್ತ್ರೀ ಸಂಗಾತ್ ಪ್ರಮುಚ್ಯತೆ. ಲೋಹ ದಾರುಮಯಹೇ ಪಾಶೈರ್ದೃಢಂ ಬದ್ಧೋಪಿ ಮುಚ್ಯತೆ ಸ್ತ್ರ್ಯಾದಿ ಪಾಶ ಸುಸಂಬದ್ಧೋ ಮುಚ್ಯೇತೆ ನಾ ಕದಾಚನ. ವರ್ಧಂತೆ ವಿಷಯಾಃ ಶಶ್ವನ್ ಮಹಾಬಂಧನಕಾರಿಣಃ ವಿಷಯಾಕ್ರಾಂತ ಮನಸಃ ಸ್ವಪ್ನೆ ಮೋಕ್ಷೋಪಿ ದುರ್ಲಭಃ. ಸುಖಮಿಚ್ಛತಿ ಚೇತ್ ಪ್ರಾಜ್ಞೋ ವಿಧಿವದ್ ವಿಷಯಾಂಸ್ತ್ಯಜೇತ್ ವಿಷವದ್ ವಿಷಯಾನಾಹುರ್ವಿಷಯೈರ್ನಿಹನ್ಯತೆ. ಜನೋ ವಿಷಯಿಣಾ ಸಾಕಂ ವಾರ್ತಾತಃ ಪತತಿ ಕ್ಷಣಾತ್ ವಿಷಯಂ ಪ್ರಾಹುರಾಚಾರ್ಯ ಸಿತಾಲಿಪ್ತೇಂದ್ರ ವಾರುಣೀಂ. ನಾನು ಈ ಮಾತನ್ನು ತಿಳಿದಿದ್ದರೂ, ವಿಷಯಗಳ ಇವೆಲ್ಲ ದೋಷಗಳು ನನಗೆ ತಿಳಿದಿದ್ದರೂ ನಾನು ನಿಮ್ಮ ಪ್ರಾರ್ಥನೆಯನ್ನು ಸಫಲಗೊಳಿಸುವೆನು. ಏಕೆಂದರೆ ನಾನು ಭಕ್ತರ ಅಧೀನದಲ್ಲಿರುವವನು ಹಾಗೂ ಭಕ್ತವತ್ಸಲತೆಯಿಂದಾಗಿ ಉಚಿತ ಅನುಚಿತ ಎಲ್ಲ ಕಾರ್ಯಗಳನ್ನು ಮಾಡುವವನು. ಅದಕ್ಕಾಗಿ 3 ಲೋಕಗಳಲ್ಲಿಯೂ ನನ್ನ ಪ್ರಸಿದ್ಧಿಯಿದೆ. ಭಕ್ತರಿಗಾಗಿ ನಾನು ಅನೇಕ ಸಲ ಬಹಳಷ್ಟು ಪ್ರಯತ್ನ ಮಾಡಿ ಕಷ್ಟಗಳನ್ನು ಸಹಿಸಿದ್ದೇನೆ. ಗೃಹಪತಿಯಾಗಿ ವಿಶ್ವಾನರ ಮುನಿಯ ದುಃಖವನ್ನು ದೂರಗೊಳಿಸಿರುವೆನು. ಹರಿಯೇ,
ವಿಧಿಯೇ, ಈಗ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ನನ್ನ ಪ್ರತಿಜ್ಞೆಯನ್ನು ನೀವೆಲ್ಲರೂ ಚೆನ್ನಾಗಿ ತಿಳಿದಿದ್ದೀರಿ. ಭಕ್ತರ ಮೇಲೆ ವಿಪತ್ತುಗಳು ಬಂದಾಗಲೆಲ್ಲ ನಾನು ತಕ್ಷಣ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂಬುದನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ. ತಾರಕಾಸುರನಿಂದ ನಿಮಗೆಲ್ಲರಿಗೆ ಪ್ರಾಪ್ತವಾದ ದುಃಖವನ್ನು ನಾನು ಅರಿತಿದ್ದೇನೆ, ಅದನ್ನು ದೂರ ಮಾಡುವೆನು ಎಂದು ಸತ್ಯವಾಗಿ ಹೇಳುತ್ತಿದ್ದೇನೆ. ನನ್ನ ಮನಸ್ಸಿನಲ್ಲಿ ವಿವಾಹವಾಗುವ ಇಚ್ಛೆಯು ಇಲ್ಲದಿದ್ದರೂ ನಾನು ಪುತ್ರೋತ್ಪಾದನೆಗಾಗಿ ಗಿರಿಜೆಯೊಂದಿಗೆ ವಿವಾಹವಾಗುವೆನು. ದೇವತೆಗಳಾದ ನೀವೆಲ್ಲರೂ ಈಗ ನಿರ್ಭಯರಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿರಿ. ನಾನು ನಿಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವೆನು. ಈ ವಿಷಯದಲ್ಲಿ ಇನ್ನು ಯಾವುದೇ ವಿಚಾರ ಮಾಡಬೇಕಾಗಿಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಭಗವಾನ್ ಶಂಕರನು ಸುಮ್ಮನಾಗಿ ಸಮಾಧಿಯಲ್ಲಿ ಸ್ಥಿತನಾದನು. ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ತಮ್ಮ ತಮ್ಮ ಧಾಮಕ್ಕೆ ತೆರಳಿದರು. ಇಲ್ಲಿಗೆ ಅಧ್ಯಾಯ 24 ಸಂಪೂರ್ಣವಾಯಿತು.